ಬಹಿರ್ದೆಸೆಗೆ ಅಂತ ಕೂತಿದ್ದಂತಹ ಬಾಲಕನ ಮೇಲೆ ಆಟೋ ಹರಿದು ಜೀವಾನೇ ಕಳ್ಕೊಂಡ್ಬಿಟ್ಟಿದ್ದಾನೆ. ಕಲಬುರಗಿಯಲ್ಲಿ ನಡೆದಿರುವಂತಹ ದುರಂತ ಇದು. 6 ವರ್ಷದ ಸಂಜೀವ್ ಕುಮಾರ್ ಮೃತಪಟ್ಟಿರುವಂತಹ ಬಾಲಕ. ಕಲಬುರಗಿಯ ಚಿಂಚೋಳಿ ತಾಲೂಕಿನ ಐನೋಳಿ ಗ್ರಾಮದಲ್ಲಿ ಇಂಥದ್ದೊಂದು ದುರ್ಘಟನೆ ಸಂಭವಿಸಬಿಟ್ಟಿದೆ. ರಸ್ತೆ ಪಕ್ಕದಲ್ಲಿ ಬಹಿರ್ದೆಸೆಗೆ ಅಂತ 6 ವರ್ಷದ ಬಾಲಕ ಸಂಜೀವ್ ಕುಮಾರ್ ಕೂತಿದ್ದಾನೆ. ಈ ಸಂದರ್ಭದಲ್ಲಿ ಆಟೋ ಚಲಾಯಿಸಿಕೊಂಡು ಬರ್ತಾರೆ ಚಾಲಕ ವೀರಪ್ಪ ಎಂಬಾತ. ರಸ್ತೆ ಪಕ್ಕ ಬಹಿರ್ದೆಸೆಗೆ ಕುಳಿತಿದ್ದಂತಹ ಸಂಜೀವ್ ಕುಮಾರ್ಗೆ ಆಟೋ ಏಕಾಏಕಿ ಡಿಕ್ಕಿ ಹೊಡೆಯುತ್ತೆ. ಆಟೋ ಬಾಲಕನ ಮೇಲೆಯೇ ಹರಿದಂತಹ ಪರಿಣಾಮ ಸ್ಥಳದಲ್ಲೇ 6 ವರ್ಷದ ಬಾಲಕ ಸಂಜೀವ್ ಜೀವವನ್ನ ಕಳ್ಕೊಂಡಿದ್ದಾನೆ. ಕಲಬುರಗಿಯ ಚಿಂಚೋಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ದುರ್ಘಟನೆ ನಡೆದಿರೋದು. ರಸ್ತೆ ಪಕ್ಕ ಬಹಿರ್ದೆಸೆಗೆ ಕೂತಿದ್ದೇ ನೆಪ ಆಗ್ಬಿಟ್ಟು ಬಾಲಕನ ಜೀವಾನೇ ಹೋಗ್ಬಿಟ್ಟಿದೆ. ಮೃತಪಟ್ಟಂತಹ ಬಾಲಕ ಸಂಜೀವ್ ಕುಮಾರ್ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ರಸ್ತೆ ಪಕ್ಕದಲ್ಲಿ ಆ ಬಾಲಕ ಹೋಗಿ ಬಹಿರ್ದೆಸೆ ಕೂತಿದ್ದ ಅಂತ ಹೇಳಿ. ಶೌಚಾಲಯ ಮುಕ್ತ ರಾಜ್ಯವನ್ನಾಗಿ, ಶೌಚಾಲಯ ಮುಕ್ತ ದೇಶವನ್ನಾಗಿ ಮಾಡ್ತೀವಿ ಅಂತ ಹೇಳಿ ಘೋಷಣೆಗಳೆಲ್ಲ ಆಗತ್ತೆ. ಪ್ರತಿ ಮನೆಯಲ್ಲೂ ಶೌಚಾಲಯ ಇರಬೇಕು, ಯಾರೂ ಕೂಡ ಬಯಲಿಗೆ ಹೋಗಬಾರ್ದು, ಅಥವಾ ಎಲ್ಲೋ ರಸ್ತೆ ಬದಿನಲ್ಲಿ ಎಲ್ಲೋ ಗುಡ್ಡದಲ್ಲಿ ಹೋಗಿ ಮಲಮೂತ್ರ ವಿಸರ್ಜನೆಯನ್ನ ಮಾಡಬಾರ್ದು ಅನ್ನುವಂಥ ಕ್ರಮಗಳನ್ನೆಲ್ಲ ತೆಗೆದುಕೊಳ್ಳಲಾಗ್ತಾ ಇದೆ. ಆದರೆ ಇಷ್ಟೆಲ್ಲದರ ಹೊರತಾಗಿ ಈ ಕಂದಮ್ಮ ರಸ್ತೆ ಬದಿನಲ್ಲಿ ಬಹಿರ್ದೆಸೆ ಕೂತಿದ್ಯಾಕೆ, ಆತನ ಮೇಲೆ ಆಟೋ ಹರಿದಿದ್ದು ಹೇಗೆ ಅನ್ನೋದು ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಜರಂಗಿ ನೀಡ್ತಾ ಹೋಗ್ತಾರೆ. ಬಜರಂಗಿ, ಬಹಿರ್ದೆಸೆಗೆ ರಸ್ತೆ ಪಕ್ಕದಲ್ಲಿ ಕೂತಿದ್ದೇ ನೆಪ ಆಗ್ಬಿಡ್ತು, ಬಾಲಕನ ಜೀವಾನೇ ಹೋಗ್ಬಿಟ್ಟಿದೆ. ಹೇಗಾಯ್ತು ಈ ಅಪಘಾತ? ಬಾಲಕ ಬಹಿರ್ದೆಸೆಗೆ ರಸ್ತೆ ಪಕ್ಕದಲ್ಲಿ ಹೋಗಿ ಕೂತಿದ್ಯಾಕೆ? ಅಕ್ಕಪಕ್ಕದಲ್ಲಿ ಯಾರೂ ಇರ್ಲಿಲ್ವಾ? ಏನ್ ಮಾಹಿತಿ ಸಿಗ್ತಾ ಇದೆ ಬಜರಂಗಿ? ಈ ಒಂದು ಘಟನೆ ನಡೆದಿರುವಂತದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಐನೋಳಿ ಅನ್ನುವಂತಹ ಗ್ರಾಮದಲ್ಲಿ. ಐನೋಳಿ ಗ್ರಾಮದ ಪುಟ್ಟ ಬಾಲಕ ಅಂದ್ರೆ 6 ವರ್ಷದ ಬಾಲಕ ಸಂಜೀವ್ ಕುಮಾರ್. ಈತ ತಮ್ಮ ಮನೆ ಪಕ್ಕದಲ್ಲೇ ಇರತಕ್ಕಂತ ಇದು ಮುಖ್ಯ ರಸ್ತೆ ಬದಿಯಲ್ಲಿ ಬಹಿರ್ದೆಸೆಗೆ ಹೋಗಿ ಕುಳಿತುಕೊಂಡಿದ್ದ. ಅದೇ ಸಂದರ್ಭದಲ್ಲಿ ಈ ರಸ್ತೆ ಮೇಲೆ ಬಿದ್ದಿರತಕ್ಕಂತ ಏನು ಆಟೋ ಇದೆ, ನೇರವಾಗಿ ಆತನಿಗೆ ಹೋಗಿ ಡಿಕ್ಕಿ ಹೊಡೆದಿದೆ. ಅಂದ್ರೆ ವೀರಪ್ಪ ಅನ್ನುವಂಥವ್ರಿಗೆ ಸೇರಿರ್ತಕ್ಕಂಥ ಆಟೋ ಏನಿದೆ ನೇರವಾಗಿ ಬಹಿರ್ದೆಸೆಗೆ ಕುಳಿತಿರತಕ್ಕಂಥ ಬಾಲಕ ಸಂಜೀವ್ ಕುಮಾರ್ ಮೇಲೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬಾಲಕ ಮೃತಪಟ್ಟಿದ್ದಾರೆ. ಈ ಒಂದು ಈಗಾಗಲೇ ಸಾಕಷ್ಟು ಹಲವಾರು ಯೋಜನೆಗಳು ಕೂಡ ಬಹಿರ್ದೆಸೆಗೆ ಹೋಗಬಾರ್ದು ಅಂತ ಸಾಕಷ್ಟು ಯೋಜನೆಗಳು ಬಂದಿವೆ. ಅದರಲ್ಲೂ ಕೂಡ ಶೌಚಾಲಯಗಳನ್ನ ಪ್ರತಿ ಮನೆಗೆ ಶೌಚಾಲಯ ನಿರ್ಮಿಸಿಕೊಡುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಬಹುತೇಕ ಕಡೆಗಳಲ್ಲಿ ಆ ಶೌಚಾಲಯ ಬಳಕೆ ಮಾಡ್ತಾ ಇರತಕ್ಕಂಥ ಚಿತ್ರಣ ಗ್ರಾಮೀಣ ಭಾಗದಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಪುಟ್ಟ ಬಾಲಕರು ಕಲಬುರಗಿ ಅಷ್ಟೆಲ್ಲ ಇಡೀ ರಾಜ್ಯದ ಬಹುತೇಕ ಕಡೆಗಳಲ್ಲೂ ಗ್ರಾಮೀಣ ಭಾಗದ ಹಳ್ಳಿಗಳಲ್ಲಿ ಪುಟ್ಟ ಮಕ್ಕಳು ರಸ್ತೆ ಪಕ್ಕದಲ್ಲಿ ಮತ್ತೆ ಬಹಿರ್ದೆಸೆ ಖಾಲಿ ಇರತಕ್ಕಂಥ ಜಾಗದಲ್ಲಿ ಮಲಮೂತ್ರ ವಿಸರ್ಜನೆ ಹೋಗೋ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಆದ್ರೆ ಸದ್ಯಕ್ಕೆ ಈ ಒಂದು ಘಟನೆ ಮುಖ್ಯ ರಸ್ತೆಯ ಬದಿಯಲ್ಲಿ ಕೂತಿರ್ತಕ್ಕಂಥ ಸಂಜೀವ್ ಕುಮಾರ್ ಅನ್ನುವಂಥ ಬಾಲಕ ಬಹಿರ್ದೆಸೆ ಕೂತಿರೋ ಸಂದರ್ಭದಲ್ಲಿ ಆಟೋ ನೇರವಾಗಿ ಆತನಿಗೆ ಡಿಕ್ಕಿ ಹೊಡಿದ ಪರಿಣಾಮ ಈ ಒಂದು ಘಟನೆ ನಡೆದಿರುವಂತದ್ದು ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ವಿದ್ಯಾ, ಥ್ಯಾಂಕ್ ಯು ಬಜರಂಗಿ ತಮ್ಮೆಲ್ಲ ಡೀಟೇಲ್ಸ್ಗೆ.